ನಮಸ್ಕಾರ. ಯಾರೊಬ್ಬ ರೈತನ ಮನೆಯಾಗ ಇರ್ಬೇಕು ಅಂದ್ರ ಒಂದು ಬಂಗಾರಕ್ಕೂ ತೂಕ ಮಾಡ್ತಾರ, ಒಂದು ಮಠದ ಸ್ವಾಮೀಜಿಗೆ ತೂಕ ಮಾಡ್ತಾರ. ಹಂಗಾಗಿ ಅಮರಾವತಿ ಕುಲದ ಬಗ್ಗೆ ನನಗೊಂದು ಅನುಕಂಪ. ಬಹಳಷ್ಟು ಚಂದವಾಗಿ ಇಳ್ಕಲ ಇಡೋದಾಗ್ಲಿ, ಅಪ್ಪತ್ತದಾಗ್ಲಿ, ಅಥವಾ ಸೈಡ್ ಗಾಡಿ ಬಂದ ತಕ್ಷಣ ತಾವ ಸೈಡ್ ಆಗಿ ಹೋಗೋದು. ರೈತನಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟ, ಎತ್ತು ನನಗೆ ಬೇಕು ಅನ್ನಂತ ನಿರೀಕ್ಷೆ ಮಾಡ್ಕೊಂಡು ಹೋದಾಗ 5-10 ಸಾವಿರ ಹೆಚ್ಚು ಕಡಿಮೆ ಆದ್ರೂ ಇಡ್ಕೋಬೇಕು. ಒಂದು ಟ್ರ್ಯಾಕ್ಟರ್ ತಗೊಂಡು ಇಂಜನ್ ಸೀಜ್ ಆದ್ರೆ ನೀವು ಆಯಿಲ್ ಇಲ್ದ ಹೊಡೆದಿರಿ ಅಂತಾರ ಟ್ರ್ಯಾಕ್ಟರ್ ಕಂಪ್ನಿ. ಹಂಗೆ ಇವು ಆಯಿಲ್ ಹಾಕ್ಬಿಡಿವಲ್ಲ, ಇವು ಇನ್ನೂ ಈಗ ಒಂದ್ ಹಲ್ ಮಾಡಿದ್ವಿ, ಒಂದ್ ಹಲ್ ಮಾಡಿಲ್ರಿ. ಹುಕ್ಕೇರಿ ಮಠದ ಜಾತ್ರೆಯಾಗ ಮೆರವಣಿಗೆಗೆ ಅಂತ ತಂದಿದ್ವಿ ನಾವು. ಅವ್ರೇನ್ ಕೊಡ್ಬೇಕನ್ನ ಇಂಟ್ರೆಸ್ಟ್. ಅಮರಾವತಿ ಎಲ್ಲಿ ಸಿಗ್ತಾವ ಅಂದ್ರೂ ನಾವು ಅವ್ರು ಕರ್ಕೊಂಡು ಹೋಗ್ಬಿಡ್ತೀವಿ. ಸಿಕ್ಕಾಪಟ್ಟೆ ಭಾರಿ ಚೆನ್ನಾಗ ನೋಡ್ರಿ, ನೋಡ್ರಿ ಭಾರಿ ಭಾರಿ ಅದ ನೋಡ್ರಿ ಜಾತಿ ಒಳಗೆ ಮಸ್ತ್. ಬೇಡ ಬೇಕಂದ್ರೆ 4 ಮಂದಿ ರೈತರಿಗೆ ಏನ್ ಕಿಮ್ಮತ್ ಮಾಡ್ತಾರ. ಆಕ್ಚುಲಿ ಇದು ಹಾವೇರಿಯಲ್ಲಿ ದಾವಣಗೆರೆ, ಪ್ರಸನ್ನ, ದಾವಣಗೆರೆ ಅನೇಕ ಜಿಲ್ಲೆಯಿಂದ ಬಂದು ಇವ್ರು ಡಾವಣಿಯಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ತಾರ. ರೂಪಾಯಿ ಬಣ್ಣದ ಜಾಸ್ತಿ ಅದಾವು. ಇವೆಲ್ಲ ಬಹಳ ಬಿರುಸು ಬರ್ತಾವ್ರಿ. ಯಾರು ಸತತವಾಗಿ ಬಸವಣ್ಣನ ಕಟ್ಕೊಂಡು ಅವ್ರ ಜೀವನ ನೋಡ್ಕೊಂಡು ಉಳ್ಮೆ ಮಾಡ್ತಾನ, ಅವನು ನಿಜವಾದ ರೈತ. ತಮಗೆ ಇರಾಕ್ ಮನಿ ಬೆಚ್ಚಗೆ ಕಟ್ಟಿಸ್ಕೊಂಡಿರ್ತಾರ, ದನದ ಮನಿ ಇನ್ನೊಂದ್ ಕಡೆ ಕಟ್ಸಿರ್ತಾರ. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಹಾವೇರಿ ಎತ್ತಿನ ಮಾರುಕಟ್ಟೆ ಒಳಗ ಇಲ್ಲಿ ವಿಶೇಷವಾದಂಥ ಒಂದು ಜೋಡಿ ಎತ್ತದ ನೋಡ್ರಿ. ಇದ್ರ ಬಗ್ಗೆ ಮಾಹಿತಿ ಕೇಳೋಣ. ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಾಕ ಇಲ್ಲಿ ನಮ್ಮ ಉಳೋಪಣ್ಣ ಅದಾರ ನೋಡ್ರಿ. ಭಾಳ ದಿನ ಆಯ್ತು ಇವ್ರನ್ನ ಭೇಟಿಯಾಗಿದ್ದಿಲ್ಲ, ಇವತ್ತು ಭೇಟಿಯಾಗೇನಿ ಹಾವೇರಿ ಮಾರ್ಕೆಟ್ ಒಳಗೆ. ನಮಸ್ಕಾರ ರೀ ಉಳೋಪಣ್ಣರ. ನಮಸ್ಕಾರ. ಹ್ಞೂ ಆರಾಮದಿರ? ಆರಾಮದವ್ರಿ. ಹ್ಞೂ ಮತ್ತೆ ಇವತ್ತೇನ್ರಿ ಬರೋಬ್ಬರಿ ಮಸ್ತ್ ಟಿಪ್ ಟಾಪ್ ಆಗಿ ಆಗ್ಬಿಟ್ಟು ಕಾಣತ್ತೀರಿ ಇವತ್ತು. ನಿನ್ನೆ ಇಲ್ಲಿ ಕೆರ್ಮತ್ತಳ್ಯಾಗ ಒಂದು ದೇವಿ ಜಾತ್ರೆಗೆ ಹೋಗಿದ್ವಿ. ಹ್ಞೂ ಹಾಗಾಗಿ ಸೊ ನಾವು ಅಲ್ಲಿಂದ ಬಂದ ಮೇಲೆ ಮನೆಗೆ ಹೋಗ್ಲಿಲ್ಲ. ಇವತ್ತು ಮಾರುಕಟ್ಟೆ ಇರೋದ್ರಿಂದ ಮಾರ್ಕೆಟಿಗೆ ಬಂದಿದ್ದೇವೆ. ಹಂಗಾರ ನಿನ್ನೆ ದೇವತಿ ಮುಗಿಸ್ಕೊಂಡ್ ಬಂದಿರಿ ಹಂಗಾರ? ಓಕೆ ರೀ. ಯಾವ ಊರ್ರಿ ಪ್ರಾಪರ್ ನಿಮ್ದು? ನಮ್ದು ಸವಣೂರು ತಾಲೂಕು ತೌರ್ಮಳ್ಳಿ. ಸವಣೂರು ತಾಲೂಕು ತೌರ್ಮಳ್ಳಿ ಗ್ರಾಮದವ್ರು ನೀವು? ಓಕೆ ಸರಿ ರೀ. ಆಮೇಲೆ ಇವು ಯಾವ ತಳಿ ಅದಾವ್ರಿ? ಇವು ಅಮರಾವತಿ ರೀ. ಅಮರಾವತಿ ಏನ್ರಿ? ಹೌದ್ರಿ, ಅಮರಾವತಿ ಅಂತ ನೋಡ್ರಿ ಸ್ನೇಹಿತರೆ. ಆಮೇಲೆ ಉಳೋಪಣ್ಣರ, ಈಗ ಪ್ರತಿ ಸತಿನೂ ಅಮರಾವತಿ ತಳಿ ಬಗ್ಗೆ ನೀವು, ನಾನು ಬಂದಾಗೂ ಕೂಡ ಮುಂಚೆ ಒಂದ್ ಸತಿನೂ ಅಮರಾವತಿ ಇದ್ದಾಗ ನೀವು ನನಗೆ ಕರೆದು ಅಮರಾವತಿ ಅದು ಬರ್ರಿ ಹೇಳ್ತಾನೆ ಇದ್ರ ಬಗ್ಗೆ ಮಾಹಿತಿ ಅಂತಂದು ವಿಶೇಷವಾಗಿ ಅದ್ರ ಬಗ್ಗೆ ಹೇಳ್ತಿದ್ರಿ. ಏನ್ ಈ ಅಮರಾವತಿ ಮಾಮೂಲಿ ಎತ್ತಿಗೆ ಹೋಲಿಸಿದ್ರೆ ಈ ಅಮರಾವತಿ ಒಳಗೆ ಏನ್ ವಿಶೇಷತೆ ಅಂತದ ಏನ್ ಅಂದ್ರೆ, ಒಂದು ಡಿಸ್ಟಿಕ್ನಾಗ ಒಂದು ಮಠ ಇದ್ರೆ ಹುನ್ರಿ ಎಲ್ಲರ ಮನಿ ಒಳಗುನು ನಾವು ಮಠದ ಅಧಿಪತಿ ಆಗಾಕಾಗಲ್ಲ. ಹೌದ್ರಿ. ಅವರ ಗುಣ, ಅವ್ರ ಹೆತ್ತ ತಂದೆ ತಾಯಿಯ ಒಂದು ಅನುಕಂಪ. ಹಾಗಾಗಿ ಅಂತವ್ರ ಮನ್ಯಾಗ ಇದ್ದವ್ರು ಒಬ್ರು ಸ್ವಾಮೀಜಿ ಆಗಿರ್ತಾರ. ಇವೇ ಇಡೀ ರೈತನ ಮನೆಯಲ್ಲಿ, ರೈತನ ಕುಲದಲ್ಲಿ ಇವು ಅವರ ಒಂದು ಆಕಳ ಹೊಟ್ಟೆ ಹುಟ್ಟಿದಂತವ ಇವು ಬಸವಣ್ಣ. ಆದ್ರೆ ಇವ್ರ ತಾಯಿ ಏನು ಒಂದು ಅನುಕಂಪ ಇಟ್ಕೊಂಡು ಇವ್ರನ್ನ ಭೂಮಿಗೆ ತಂದಾಳ. ಹಂಗಾಗಿ ಯಾರೊಬ್ಬ ರೈತನ ಮನೆಯಾಗ ಇರ್ಬೇಕು ಅಂದ್ರ ಒಂದು ಬಂಗಾರಕ್ಕೂ ತೂಕ ಮಾಡ್ತಾರ, ಒಂದು ಮಠದ ಸ್ವಾಮೀಜಿಗೆ ತೂಕ ಮಾಡ್ತಾರ. ಇವು ಹುಟ್ಟದಾಗಿಂದ ಸಾಯೋವರೆಗೂ ಹಾಯೋದು ಒದೆಯೋದು ಒತ್ತೆ ಗೊತ್ತಿಲ್ರಿ. ಎಳ್ತಕ್ ಮಾತ್ರ ಸರಳವಾಗಿ ಜಗ್ತಾವ. ಆಮೇಲೆ ಕೈ ಕಾಲು ಎಷ್ಟು ನೀಟ್ ನೋಡ್ರಿ. ಕೋಡಾಗ್ಲಿ, ಬಣ್ಣಾಗ್ಲಿ, ಕೈ ಕಾಲಾಗ್ಲಿ, ಇದ್ರ ಯಾವ್ದಾದ್ರು ಒಂದು ತಪ್ಪು ತೋರಿಸ್ಕೊಡ್ರಿ. ಅದಕ್ಕೆ ಒಂದು ಮಠದಾಗ ಸ್ವಾಮೀಜಿ ಹೆಂಗಿರ್ತಾನ ಆ ಸ್ವಾಮೀಜಿ ತರನೇ ಇವು. ಬಂದರಿಗೆ ಬರ್ರಿ ಬರ್ಮಾಡ್ಕೊಳ್ಳೋದು, ಪ್ರಸಾದ ನೀಡೋದು. ಆಮೇಲೆ ಅವ್ರಿಗೆ ಬೇಯಂಗಿಲ್ಲ ಅಥವಾ ಮತ್ತೊಂದು ಕೆಟ್ಟದಾಗಿ ಏನು ಮಾತಾಡಂಗಿಲ್ಲ. ಹಂಗ ಎತ್ರಿ ಉಳುವೆ ಮಾಡಕ್ಕಾಗ್ಲಿ, ಮನ್ಯಾಗ ಸಣ್ಣ ಮಕ್ಕಳು ಹಿಡಿಯೋದು, ಕಟ್ಟೋದಾಗ್ಲಿ, ಅದ್ರ ಬಗ್ಗೆ ಒಂದು ವಿಶ್ವಾಸ. ಹಂಗಾಗಿ ಅಮರಾವತಿ ಕುಲದ ಬಗ್ಗೆ ನನಗೊಂದು ಅನುಕಂಪ. ಅಂದ್ರ ನಿಮಗೆ ವಿಶೇಷವಾಗಿ ಈ ಅಮರಾವತಿ ತಳಿ ಎತ್ತುಗಳ ಮೇಲೆ ಬಹಳ ಅಭಿಮಾನ ಮುಂಚೆ ಮುಂಚಿಂದ. ಯಾಕ್ರಿ ನಾವು ಹಿಂದೆ ನಮ್ಮ ಮನೇಲಿ ಕಟ್ಟಿದ್ದೇವೆ. ಅವ್ರ ಕುಲ ಜಾತಿ, ಅವು ನಡೆದಾಡೋದು, ಅದ್ರ ಬಗ್ಗೆ ಎಲ್ಲ ಗೊತ್ತು ನಮ್ಗೆ. ಹಾಗಾಗಿ ನಾವು ಅದ್ರ ಬಗ್ಗೆ ಬಂದು ಒಂದು ಅನುಕಂಪ. ಉಳುಮೆ ವಿಚಾರವಾಗಿ ಏನು ವಿಶೇಷತೆ ರೀ? ಬೇರೆ ಎತ್ತಿಗೆ ಹೋಲಿಸಿದ್ರೆ ಉಳುಮೆ ವಿಚಾರವಾಗಿ ಏನು ವಿಶೇಷತೆ ಐತಿ ಎತ್ತೊಳಗ ಅಂತ? ಇದು ಆಕ್ಚುಲಿ ನೋಡ್ರಿ, ಈ ಕಲರಿನ ಎತ್ತು ಜಾತಿ ಬಣ್ಣ ನಮ್ಮ ಮನ್ಯಾಗ ಅದಾವಂದ್ರ ನಾವು ಒಂದು ಚಿಗರಿ ಸಾಕ್ದಂಗ, ಇಲ್ಲ ಒಂದು ಹುಲಿ ಸಾಕ್ದಂಗ. ಒಂದು ನಮೂನಿ ಸ್ಪೆಷಲ್ ಎತ್ತಿದ್ದಂಗ್ರಿ. ಅದರಿ ಅಂದ್ರೆ ಈಗ ಹುಲಿ, ಚಿರ್ತಿ, ಈಗ ಜಿಂಕೆ ಮರಿ ಎಲ್ಲಿ ಬಾಳ್ತಾವಪ್ಪ? ಕಾಡು ಅಡವ್ಯಾಗ ಬಾಳ್ತಾವ. ಆದ್ರೆ ಅವ್ನ ನೋಡಿ ನಾವು ಭಯ ಪಡ್ತೇವೆ, ನಮ್ಮನ್ನ ನೋಡಿ ಅವ್ರು ಭಯ ಪಡ್ತಾರೆ. ಅದಕ್ಕೆ ಇವು ಹಂಗೆ ವ್ಯವಸಾಯಿಕವಾಗಿ ಎಲ್ಲ ಸಹಜ ಗುಣ. ಬಟ್ ಇವು ಒಂಥರ ಸ್ಪೆಷಲ್ ರೀ. ಒದೆಯೋದು ಹಾಯೋದು ಏನು ಬರಂಗಿಲ್ಲ. ಆಮೇಲೆ ಮೈ ಕೈ ರಾಡಿ ಮಾಡ್ಕೊಂಡು ಎಲ್ಲಿ ಬದ್ದು ಅಲ್ಲಿ ಎಮ್ಮಿ ತರ ಹೊಳ್ಳಾಡಿದ್ವಿ ಅನ್ನಂಗಿಲ್ಲ. ಉಳುಮೆ ವಿಚಾರವಾಗಿ ಸ್ವಲ್ಪ ಜಲ್ದಿ ಸುಸ್ತಾಗೋದು ಆತರ ಏನ್ರ? ಇಲ್ಲ. ಉಳುವಿದು ಬೇರೆ ರೀ. ಉಳುವಿ ವಿಚಾರಕವಾಗಿ ಈ ಇಂತ ಎತ್ತಿನ ಚಕಡಿ ಕಟ್ಟಿದ್ರೆ ದಣ್ತಾನೆ ಬರಂಗಿಲ್ಲ. ಯಾಕಂದ್ರೆ ಇವಕ್ಕ ಇಳ್ಕಲ ಹಿಡಿಯೋದು ಗೊತ್ತು, ಅಪ್ ಹತ್ತೋದು ಗೊತ್ತು. ಹಂಗಾಗಿ ಉಳುವಿ ವಿಚಾರ ಕೆಲವರು ಹಲ್ಲಾಗ್ಲಿಲ್ಲಂತ ಹೋರಿ ಕಟ್ತಾರ.
ಸುಸ್ತಿ ಕೆಡುತ್ತಾರ. ಹುನ್ರಿ ಆಮೇಲೆ ಕೆಲವು ತಿಳಿದವ್ರ ಆ ಹೋರಿ ಕಟ್ಬಾರ್ದು, ಯಾಕಂದ್ರ ಹುನ್ರಿ ಅವಕ್ಕ ಇನ್ನೂ ಎದಿ ಗುಂಡಿಗೆ ಬಲ್ತಿರಂಗಿಲ್ಲ, ಬರ್ರಿ ಅಣ್ಣಾರ ಅವಕ್ಕ ಇನ್ನೂ ನಡೆದಾಡೋ ವಿಚಾರ ಗೊತ್ತಿರಂಗಿಲ್ಲ. ಹುನ್ರಿ ಹಾಗಾಗಿ ಅಂತ ರೈತರು ಯಾರು ಕಟ್ಟಬಾರ್ದು. ಗರ್ಗಂಡ್ ಎತ್ತಿನ ಕಟ್ಟಿದ್ರ ಹುನ್ರಿ ಬಹಳಷ್ಟು ಚಂದವಾಗಿ ಇಳ್ಕಲ ಹಿಡೋದಾಗ್ಲಿ ಅಪ್ಪತ್ತದಾಗ್ಲಿ ಹುನ್ರಿ ಅಥವಾ ಸೈಡ್ ಗಾಡಿ ಬಂದ ತಕ್ಷಣ ತಾವ ಸೈಡ್ ಆಗಿ ಹೋಗೋದು, ಹುನ್ರಿ ಅದೆಲ್ಲ ಇಂಟ್ರೆಸ್ಟಿಂಗ್ ಇರ್ತದೆ. ಓಕೆ ರೀ. ಆಮೇಲೆ ಇಲ್ಲಿ ನೀವು ಯಾವ ಮಾರ್ಕೆಟಿಗೆ ಹೋಗ್ತೀರಿ? ನೋಡ್ರಿ, ನಾವು ವಿಶೇಷವಾಗಿ ಗುರುವಾರ ಹಾವೇರಿ ಮಾರುಕಟ್ಟೆ ಸಮಿತಿಯಲ್ಲಿ ಇರ್ತೇವೆ. ಹುನ್ರಿ ಮೇನ್ ಇರೋದ ನೀವು ಹಾವೇರಿ ಮಾರ್ಕೆಟ್. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ವಿಶೇಷತೆ ಅಂದ್ರೆ ಹಾವೇರಿ ಮಾರ್ಕೆಟ್. ಹುನ್ರಿ ಆಮೇಲೆ ಇದು ಬಿಟ್ರೆ ಭಾನುವಾರ ರಾಣೆಬೆನ್ನೂರು ಮಾರ್ಕೆಟ್. ಹುನ್ರಿ ಆಮೇಲೆ ಅದು ಕಳೆದ್ಮೇಲೆ ಒಂದೊಂದ್ಸರಿ ಹಡಗ್ಲಿಗೆ ಹೋಗ್ತೇವ್ರಿ, ಹುನ್ರಿ ಇಲ್ಲ ದುರ್ಗಕ್ಕೂ ಹೋಗ್ತೇವಿ. ಹುನ್ರಿ ಅದಾದ್ಮೇಲೆ ತಿರ್ಗಾ ಶುಕ್ರವಾರ ಗಿಣಿಗೇರಿಗೆ ಹೋಗ್ತೇವೆ. ಹುನ್ರಿ ಒಂದು ಟೈಮ್ ಸಿಕ್ಕರೆ ಹೋಗ್ತೇವೆ, ಟೈಮ್ ಸಿಗ್ಲಿಲ್ಲ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಬರ್ತೇವ್ರಿ ಗದಗ ಸಂತಿಗೆ. ಹುನ್ರಿ ಗದಗ ಮುಗಿಸ್ಕೊಂಡು ಸೀದಾ ರಾಣೆಬೆನ್ನೂರಿಗೆ ಹೋಗ್ತೀವಿ. ರಾಣೆಬೆನ್ನೂರು ಮುಗಿಸ್ಕೊಂಡು ನಮ್ಮ ಊರಿಗೆ ಬರ್ತೀವಿ. ಹುನ್ರಿ ಈಗ ಖಾಯಂ ನಿಮ್ದು ಮೇನ್ ವ್ಯಾಪಾರ ಅಂತಂದ್ರೆ ನಿಮ್ದು ಏನು ವ್ಯವಹಾರ ಇದ್ರು ಇಲ್ಲಿ ಹಾವೇರಿ ಮಾರ್ಕೆಟ್ ಒಳಗೆ. ಹೌದೌದು. ಹುನ್ರಿ ಏನೋ ಕೊಡೋದು ತಗೊಳ್ಳೋದು ಕೊಡ್ಸೋದು ಹುನ್ರಿ ಅಥವಾ ಏನೇ ವಿಶೇಷ ಇದ್ರು ಇಲ್ಲಿ ಜಾಸ್ತಿ. ಓಕೆ ರೀ. ಇವಾಗ ನೋಡ್ರಿ, ಇವಾಗ ರೇಟ್ ಅಂತೂ ಇವಾಗ ಎತ್ತಿನ ಕುಲ ಜಾತಿ ಕ್ವಾಲಿಟಿ ಹೆಂಗಿರ್ತೈತಿ ಅದ್ರ ಮೇಲೆ ರೇಟ್ ಇರ್ತೈತಿ. ಈಗ ತಗೊಳ್ಳೋರು ನಮಗೆ ರೇಟ್ ಹೆಂಗಿದ್ರು ನಡೀತೈತಿ, ಹೆಚ್ಚು ಕಮ್ಮಿ ಅದ್ರ ತಕ್ಕಂಗ. ನಮಗೆ ಬಹಳ ಚಲೋ ಎತ್ತು ಬೇಕನ್ನೋರಿಗೆ ನೀವು ಯಾರು ಬಂದ್ರು ಇಲ್ಲಿ ಫೋನ್ ಹಚ್ಚಿದ್ರೆ ನೀವು ಕೊಡಿಸ್ತೀರಿ ಅವ್ರಿಗೆ. ರೈತನಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟ ರೀ, ಹುನ್ರಿ ಎತ್ತು ನನಗೆ ಬೇಕು ಅನ್ನಂತವ್ ನಿರೀಕ್ಷೆ ಮಾಡ್ಕೊಂಡು ಹೋದಾಗ ಹುನ್ರಿ 5-10 ಸಾವಿರ ಹೆಚ್ಚು ಕಡಿಮೆ ಆದ್ರೂ ಹಿಡ್ಕೋಬೇಕು. ಹುನ್ರಿ ಇಲ್ಲ ಆ ಎತ್ತು ನನಗೆ ರೇಟ್ ದುಬಾರಿ ಅಕ್ಕವು, ಹುನ್ರಿ ಆಮೇಲೆ ಯಾರೋ ಬಂದು ವ್ಯಾಪಾರ ಮಾಡಿಕೊಟ್ರು ಹುನ್ರಿ ನನಗೆ ದುಬಾರಿ ಆದವು ಅನ್ಕೊಳಂಗಬಾರ್ದು. ಯಾಕಂದ್ರೆ ಎತ್ತು ಇದ್ದಂಗ ವ್ಯಾಪಾರ ಮಾಡಿಕೊಟ್ಟಿರ್ತಾರ. ಹುನ್ರಿ ಯಾರ ಮನ್ಯಾಗ ರೊಕ್ಕ ಹೆಚ್ಚಿಗೆ ಅದಾವಂತ ಯಾರಿಗೂ ಹಂಗ ಕೊಟ್ಟೋಗಿರಂಗಿಲ್ಲ. ಹೌದ್ರಿ, ಅವ್ರಿಗೂ ತಿಳುವಳಿಕೆ ಇರ್ತೈತಿ. ಎತ್ತು ಕಟ್ಟಿ ಹೊಡೆದವಂಗ ಹುನ್ರಿ ಈ ಎತ್ತು ಹೆಂಗ್ ಬರ್ತಾವು, ಈ ಎತ್ತಿನ ಗುಣ ಏನು, ಈ ಎತ್ತು ನಮ್ಮ ಕಂಪಕ್ಕೆ ಸರಿ ಹೋಗ್ತಾವ ಇಲ್ಲ ಅನ್ನೋದು. ಹುನ್ರಿ ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಕೊಂಡು ರೈತರು ಎತ್ತಿನ ಹಿಡ್ಕೋಬೇಕು. ಹುನ್ರಿ ಯಾರ್ದಾರ ಒತ್ತಡಕ್ಕೆ ಎತ್ತಿನ ತಗೊಳೋದಲ್ಲ. ಹುನ್ರಿ ಹಂಗಾಗಿ ಅವ್ರು ತಗೊಳ್ಳುವಾಗ ಇಲ್ಲೇ ಪೇಟ್ಯಾಗ ಹೂಡ್ ಕೊಡ್ತಾರ. ಹುನ್ರಿ ನಗ ಸಾಮಾನ್ಯಕ್ಕೆ ಜಗ್ತವ ಇಲ್ಲ, ಎಡಕ ಬಲ್ಕ ಯಾವ್ದು ಎತ್ತು ಬರ್ರಿ ಇವನು ಮುಂದೆ ಹೂಡಿ ರೂಢಿ ಮಾಡ್ಕೊಳ್ಳೋದು ಹೆಂಗ, ಹುನ್ರಿ ಅವನ್ನೆಲ್ಲ ಕೇಳ್ಕೋಬೇಕು. ಹುನ್ರಿ ಈಗ ನಾವು ಎತ್ತು ಬೇಕು ಅಂತ ತಗೊಂಡ್ವಿ ಸಣ್ಣ ಕರ, ಹುನ್ರಿ ನಾಳೆ ನಮ್ಗೆ ಅಲ್ಲಿ ಹೋಗಲ್ವು, ಹಂಗಾಗಿತ್ತು ಹಿಂಗೋಗಿತ್ತು, ಅದಕ್ಕೆ ಯಾರು ಜವಾಬ್ದಾರಿ ಇರಲ್ಲ. ಯಾಕಂದ್ರೆ ಸೇಲ್ ಮಾರ್ಕೆಟ್ನಾಗ ಸೇಲ್ ಮಾಡಿದ್ಮೇಲೆ ಅದು ಏನೈತಿ ಅಂದ್ರೂ ಅವ್ರಿಗೆ ಸಂಬಂಧ. ಹುನ್ರಿ ಆದ್ರೆ ಕೆಲವರು ಸ್ವಲ್ಪ ಮಟ್ಟಿಗೆ ರೊಕ್ಕ ನಿಲ್ಸೋಗಿರ್ತಾರ. ಹುನ್ರಿ ಇಲ್ಲ ಸರ್ ನಮ್ಗೆ ಎತ್ತು ಹಂಗಾಗ್ಯಾವು, ನಮ್ಗೆ ಹಿಂಗಾಗ್ಯಾವು, ಆ ತರ ಮಾಡಿದ್ರೆ ಹುನ್ರಿ ಏನ್ ಇವ್ರ ಮನ್ಯಾಗ ಹುಟ್ಟಿರಂಗಲ್ಲ. ಹೌದ್ ಹೌದ್ರಿ, ನಿಜ ರೀ. ಇವರು ಕೂಡ ವ್ಯಾಪಾರಸ್ಥರು ಬೇರೆ ಕಡೆ ತಂದಿರ್ತಾರ. ಹೌದ್ರಿ, ಸೇಲ್ ಮಾರ್ಕೆಟ್ನಾಗ ಯಾವ್ದಾದ್ರು ವಸ್ತುನ ನಾವು ಹೊಳೆ ಕಂಪ್ನಿ ಕಳಿಸ್ತೇವೆ ಅಂತ ತಗೊಂಡಿದ್ ಇತಿಹಾಸ ಐತೇನ್ರಿ? ಇಲ್ಲರಿ ಇಲ್ಲ. ಒಂದು ಟ್ರ್ಯಾಕ್ಟರ್ ತಗೊಂಡು ಇಂಜನ್ ಸೀಜ್ ಆದ್ರೆ ನೀವು ಆಯಿಲ್ ಇಲ್ದ ಹೊಡೆದಿರಿ ಅಂತಾರ ಟ್ರ್ಯಾಕ್ಟರ್ ಕಂಪ್ನಿ. ಹೌದ್ರಿ, ಹಂಗ ಇವು ಆಯಿಲ್ ಹಾಕಿ ಹೊಡೆವಲ್ಲ. ಹೌದ್ರಿ, ಇವು ಕೂಡ ಊಟ ಹಾಕಿ ಇವನನ್ನ ಚೆನ್ನಾಗಿ ಉಳುಮೆ ಮಾಡ್ಕೊಂಡು ನಾವು ಕೆಲಸ ಕಲ್ಸ್ಕೊಂಡ್ರೆ ಹುನ್ರಿ ಹುನ್ರಿ ಇನ್ಕ್ರೆಡಿಬಲ್ ಕಂಪನಿ ಇರ್ಬೇಕು ನೋಡಿ, ಹೇಳದ್ ಕಟ್ಟಲ್ಲಿ ಅಲ್ಲೆಲ್ಲೇ ಐತ್ ನೋಡು ಒಂದು ಸೈಡಿಗೆ. ಉಳಪ್ಪಣ್ಣಾರ ಇವು ಅಮರಾವತಿ ರೀ? ಹೌದ್ರಿ. ಓಕೆ ರೀ. ಅದ್ರಾಗ ಇದ್ರಾಗ ಏನು ವ್ಯತ್ಯಾಸ ಐತ್ರಿ? ಅವು ಚೂರು ಮಕ ಗೀಕ ದಪ್ಪ ಎಲ್ಲ? ಅವು ಮಕ ದಪ್ಪ ಅಂದ್ರೆ ಹುನ್ರಿ ಬೆಳವಣಿಗೆ ಅವನ ಮನಿ ಒಳಗ ಒಳ್ಳೆ ಮೇಸಿದಾರ. ಹುನ್ರಿ ಆಮೇಲೆ ಅವ್ನು ಕೂಡ ಒಳ್ಳೆ ರಫ್ ಆಗಿ ಯೂಸ್ ಮಾಡಿದಾನ. ಹುನ್ರಿ ಹಂಗಾಗಿ ಅವು ಸ್ವಲ್ಪ ರಫ್ ಅದಾವ. ಓಕೆ, ಆ ತರ ಜೋಪಾನ್ ಆಗ್ಯಾರ ಇವು. ಆ ತರ ಜೋಪಾನಾಗವು. ಇವು ಇನ್ನೂ ಈಗ ಒಂದ್ ಹಲ್ ಮಾಡಿದ್ವಿ, ಒಂದ್ ಹಲ್ ಮಾಡಿಲ್ರಿ. ಹುನ್ರಿ ಅವು ಎರಡೆರಡು ಹಲ್ ಅದಾವು. ಹುನ್ರಿ ಹಂಗಾಗಿ ಇವು ಇನ್ನೂ ಕರ. ಹುನ್ರಿ ಇವಕ್ಕೆ ನಾವ್ ಏನ್ ಬೇಕಾದ್ರೂ ಕಲಿಸ್ಕೋಬಹುದು. ಹುನ್ರಿ ಏನ್ ಆಹಾರ ಕೊಟ್ರು ಅವು ಪಚಿನ್ ಮಾಡ್ಕೋಬಹುದು. ಓಕೆ, ಈಗ ನೀವ್ ಹೇಳೋದೇನಂದ್ರ ಈ ಅಮರಾವತಿ ತಳಿನ ಉಳಿಸ್ರಿ, ಅದನ್ನ ತಗೊಳ್ರಿ ಅಂತ ಬಾಳ ಮಂದಿಗೆ ನೀವು ಸಲಹೆ ಕೊಡ್ತೀರಿ. ಆಕ್ಚುಲಿ ರೈತನಿಗೆ ಬಹಳ ಮಾನ್ಯತದಂತ ಎತ್ತು. ಹುನ್ರಿ ಯಾಕಂದ್ರಿ ಈ ಜಾತಿ ಕುಲದೊಳಗ ಹಾಯೋದು ಒರೆಯೋದು ಕಮ್ಮಿ. ಆಮೇಲೆ ಅದು ಆ ಕಡೆ ಕೈಕಾಲ್ ನೋಡ್ರಿ, ಇವು ಕೂಡ ಸಣ್ಣದವು. ಹುನ್ರಿ ಎಷ್ಟು ನೀಟ್ ಅದ ನೋಡ್ರಿ ಕೈಕಾಲ್. ಹುನ್ರಿ ಸಣ್ಣವಿದ್ರು ಬಹಳ ಎಕ್ದಮ್ ನೀಟ್ ಅದಾವ, ಸುದ್ದ ಅದಾವ್ರಿ. ಅಲ್ರಿ ನೋಡ್ರಿ, ಈಗ ಕೆಲವು ಬೇರೆ ದನ ಕೊಲ್ಸಿದ್ರೆ ಹುನ್ರಿ ಇವ್ರ ಕೈ ಕಾಲು ನೋಡ್ರಿ ಎಷ್ಟು ನೀಟ್ ಅದಾವ. ಹೌದ್ರಿ ಹೌದಾ? ಹೌದ್ರಿ, ನಿಂತ್ರನೇ ಚಂದ ಇವು. ಹುನ್ರಿ ಅದಕ್ಕೆ ಯಾಕೆ ನಮ್ಮ ರೈತರು ಇಂಥ ಎತ್ತಿನ ಕಟ್ಟಿ ವ್ಯವಸಾಯ ಮಾಡಿ ತಮ್ಮ ಮನೆಯೊಳಗ ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹಿಡಿಯುವಂತ ಮೊದ್ಲ ಈ ಪಕ್ಕದ ಡಾವಣಿ ಏನೈತಲ್ರಿ, ಹುನ್ರಿ ಕೆರ್ಮತ್ತಳ್ಳಿ ಮೋನೇಶ್ವ ಅಂತೇಳಿ, ಹುನ್ರಿ ಅವ್ರ ಮನೆಯಲ್ಲಿ ಒಂದ್ ಜೊತೆ ಮನಿಗಾಗೆ ಸಾಕಿದ್ರಿ ಅವ್ರು. ಹುನ್ರಿ ಅವ್ರ ಮನ್ಯಾಗ ಅವ್ರ ಮಕ್ಳು ಇಟ್ಟಿಟ್ಟದಾರ್ರಿ. ಹುನ್ರಿ ಅವ್ರ ಮೇಲೆ ಹತ್ತಿ ಹಾರಾಡ್ತಿದ್ರಿ. ಅಮರಾವತಿ ತಳಿರಿ, ಅಮರಾವತಿ. ಅಷ್ಟು ಸಮಾಧಾನ. ಉಕ್ಕೇರಿ ಮಠದ ಜಾತ್ರೆಗ ಮೆರವಣಿಗೆಗೆ ಅಂತ ತಂದಿದ್ವಿ ನಾವು. ಹುನ್ರಿ ಅವ್ರೇನ್ ಕೊಡ್ಬೇಕನ್ನ ಇಂಟ್ರೆಸ್ಟ್ ಇದ್ದಂಗಿಲ್ಲ. ಹುನ್ರಿ ಅವತ್ತು ನಾವು ಒತ್ತಾಯ ಮಾಡಿ ಯೂಟ್ಯೂಬ್ನವ್ರು ಕರೆಸಿ
ಅವ್ನು ಯೂಟ್ಯೂಬ್ಗೆ ಹಚ್ಚಿದ ತಕ್ಷಣ ಹುನ್ರಿ ಇದು ಯಾವ್ರಿ ಇಲ್ಲಿ ಗುಡಿಗೇರಿ ಹುನ್ರಿ ಗುಡಿಗೇರಿ ಮನೆಯರೊಬ್ರು ಅವರು ನಮ್ಮ ರಾಯರು ಹುನ್ರಿ ಅವ್ರು ಆ ಯೂಟ್ಯೂಬ್ನಾಗ ನೋಡಿ ರಾತ್ರೋರಾತ್ರಿನ ಅವ್ರ ಮನ್ಯಾಗ ಊಟ ಕಟ್ಟಿ ಕಳಿಸ್ಕೊಟ್ರು ಹುನ್ರಿ ಬಂದ್ ಹಿಡ್ಕೊಂಡು ಹೋದ್ರು ಹುನ್ರಿ ಓಕೆ ರೀ ಅವ್ರ ಒಂದ್ ಜೊತೆ ಎತ್ತಿದ್ವು ಅವ್ನ ಹಾಕಿ ಮೇಲೆ 40,000 ಹಿಡ್ಕೊಂಡು ಹೋದ್ರು ಹುನ್ರಿ ಹಂಗಾಗಿ ಆ ಅಮರಾವತಿ ಕುಲದ ಬಗ್ಗೆ ಅವ್ರಿಗೆ ನಂಬಿಕೆ ಇದ್ದಕ್ಕೆ ಹುನ್ರಿ ಅವ್ರು ರಾತ್ರೋರಾತ್ರಿ ಬಂದ್ರು ಹುನ್ರಿ ಈಗ ಅಮರಾವತಿ ನನಗೆ ಬೇಕು ಚಲೋ ಇರೋ ಅಮರಾವತಿ ಒಳ್ಳೆ ಜಾತಿ ಒಳಗಿರುವಂತ ಅಮರಾವತಿ ಎತ್ ಬೇಕನ್ನರಿ ನೀವು ಕೊಡಿಸ್ತೀರಿ ಎತ್ ಅಮರಾವತಿ ಅವ್ರು ಬರ್ಬೇಕ್ರಿ ಹುನ್ರಿ ಅವು ಅಮರಾವತಿ ಎಲ್ಲಿ ಸಿಗ್ತಾವಂದ್ರು ನಾವು ಅವ್ರು ಕರ್ಕೊಂಡು ಹೋಗಿ ಕೊಡಿಸ್ತೀವಿ ಹುನ್ರಿ ನಿಮ್ದು ಫೋನ್ ನಂಬರ್ ಹೇಳ್ರಿ ಉಳಪ್ಪಣ್ಣಾರ ತೋರಿ 944 944 80 134 72 ಓಕೆ ರೀ ಅದು ಒಂದ್ ಜೊತೆ ಎತ್ ನಡೆಸಿ ತೋರಿಸ್ತೀರೇನ್ರಿ ಅವನ್ನ ಅಮರಾವತಿನ ಅವ್ರು ಹೇಳಿರ್ ಬಿಡ್ತಾರ್ರಿ ಅದೇನು ತೊಂದ್ರೆ ಇಲ್ಲ ಬರ್ರಿ ನೀವು ಒಂದ್ಸತಿ ನೀವು ಈ ಕಡೆ ನಿಂತ್ಕರಿ ಹುನ್ರಿ ಅವ್ ಬರೋ ಸ್ಪೀಡನ್ನ ಅಷ್ಟೇ ಮೇಂಟೈನ್ ಮಾಡಿ ಓಕೆ ರೀ ಆ ಥರ ಬರ್ತಾವ್ರಿ ಅವು ಓಕೆ ರೀ ನೋಡಿ ಸ್ನೇಹಿತರೆ ಒಂದ್ ಜೊತೆ ಅಮರಾವತಿ ಇವನ್ನ ವಿಶೇಷವಾದ ಅಮರಾವತಿ ತಳಿ ಎತ್ತುಗಳನ್ನ ಏನು ಬಿಚ್ಕೊಂಬರತ್ತಾರ ಸಿಕ್ಕಾಪಟ್ಟೆ ಭಾರಿ ಚೆನ್ನಾಗದ ನೋಡ್ರಿ ಹೆಂಗ ನೋಡ್ರಿ ಭಾರಿ ಮಸ್ತ್ ಅದಾವ ಹೊಡಿಬೇಡ ವಿಡಿಯೋದಾಗ ಹೊಡೆದಿದ್ದು ಕಾಣ್ಬಾರ್ದು ನೋಡ್ರಿ ಬಳಸ್ಕೆ ಓಕೆ ಹಿಂದಿಂದ ತೋರಿ ಹಿಂದಿಂದ ಸೈಡ್ ಆಗಿ ಬಸನ ತೆಗಿತಾರೆ ನೋಡ್ರಿ ಹೆಂಗದ ನೋಡ್ರಿ ಸ್ನೇಹಿತರೆ ಬರೋಬ್ಬರಿ ಅದು ಮಸ್ತ್ ಅದು ಭಾರಿ ಎತ್ತು ಅಮರಾವತಿ ತಳಿ ಅದ್ರಾಗಂತೂ ಇವು ಅಮರಾವತಿ ಒಳಗೆ ಈ ಎತ್ತು ಮಾತ್ರ ಭಾರಿ ಅದ ನೋಡ್ರಿ ಜಾತಿ ಒಳಗೆ ಮಸ್ತ್ ಅದು ಓಕೆ ಉಳಪ್ಪಣ್ಣಾರ ಇವು ಹಲ್ರಿ ಅಲ್ಲಿ ಎರಡೆರಡಲ್ರಿ ಇವ ಎರಡಲ್ಲೇನ್ರಿ ಎರಡೆರಡಲ್ರಿ ಓಕೆ ಹಂಗಾದ್ರೆ ಎಲ್ಲಾ ರೀತಿಯಿಂದಾನು ಏನು ಕಂಪ್ಲೇಂಟ್ ಇಲ್ಲ ಫುಲ್ ಕಾಣ್ತಾವ ಕೈ ಕಾಲು ಯಾವ ರೀತಿ ಬಿಗಿ ಆಗದವು ಎಷ್ಟು ಸ್ಪೀಡ್ ಅದಾವು ಹೌದ್ರಿ ಜಾತಿ ಒಳಗೆ ಸ್ನೇಹಿತರೆ ಭಾರಿ ಸುದ್ದ ಅದಾವು ಈ ತರ ಜಾತಿ ಒಳಗೆ ಇರುವಂತ ಅಮರಾವತಿ ಎತ್ತುಗಳ ಸ್ನೇಹಿತರೆ ಸಿಗೋದು ಕಡಿಮೆ ನೋಡ್ರಿ ಇದನ್ನ ಮನಸ್ಸು ಮಾಡೋರು ಯಾರದಿರಿ ಭಾರಿ ಚೆನ್ನಾಗದವು ಇವು ವ್ಯಾಪಾರ ಏನ್ ಹೇಳ್ತೀರಣ್ಣ ವ್ಯಾಪಾರ 3,20,000 ಹೇಳ್ತಾರ್ರಿ ಹುನ್ರಿ ಬಂದ್ರ ಸ್ವಲ್ಪ 3 ಲಕ್ಷದಿಂದ ಮುಂದೆ ಕೊಡ್ತಾರ್ರಿ ಹುನ್ರಿ ಹಂಗಾಗಿ ಇವನ್ನ ಹಿಡ್ಕೊಳ್ಳಂತ ಯೋಗ್ಯತೆ ರೈತರು ಬಂದಿಲ್ಲ ಬಂದ್ರ ಕೊಟ್ಟು ವ್ಯಾಪಾರ ಮಾಡ್ತಾವ್ರಿ ಓಕೆ ರೀ ಸರಿ ರೀ ಆಮೇಲೆ ಅಮರಾವತಿ ಒಳಗ ಖಾಸಾಗಿ ಸ್ಪೆಷಲ್ ಆಗಿ ಈ ಎತ್ತುಗಳು ಇಷ್ಟು ಹಿಂಗ ಜಾತಿ ಒಳಗೆ ಇರೋವಂತೂ ಕಮ್ಮಿ ಇಲ್ರಿ ಸಿಗೋದು ಇದಕ್ಕಿಂತ ಕಮ್ಮಿ ಇರೋ ಸಿಗೋದು ಕಮ್ಮಿ ಹುನ್ರಿ ಬಟ್ ಇವು ಬಹಳ ವಿಶೇಷತೆ ಬಹಳ ವಿಶೇಷ ಬಹಳ ನೀಟ್ ಅದು ಅಮರಾವತಿ ಒಳಗೆ ನೋಡ್ಬೋದು ಈ ವಿಡಿಯೋದಾಗ ಎಷ್ಟು ಸ್ಪೀಡ್ ಅದಾವು ಹುನ್ರಿ ಆಮೇಲೆ ಈಗ ಎರಡೆರಡು ಅಲ್ಲಿನ ಕರ ಹೌದ್ರಿ ಹಂಗಾಗಿ ಬಹಳ ಒಂದು ಮಾನವೀಯತೆ ಐತಿ ಎತ್ತಿಗೆ ಹುನ್ರಿ ಹಂಗಾಗಿ ಒಬ್ಬ ಮಠದ ಸ್ವಾಮೀಜಿಯವ್ರು ನಮ್ಮ ಮನ್ಯಾಗ ಇದಾರ ಅಂತ ತಿಳ್ಕೊಬೇಕು ರೈತ ಕಟ್ಟವನು ಹುನ್ರಿ ಓಕೆ ರೀ ಸರಿ ಅಣ್ಣಾರ ಓಕೆ ಏನ್ರಿ ಕೇಳ್ಯಾರ್ರಿ ಹುನ್ರಿ ಹುನ್ರಿ ನೀವು ಎಲ್ಲಿ ಮಟ್ಟ ಕೊಡೋದಂತ ವಿಚಾರ ಮಾಡಿರಿ ಹುನ್ರಿ ಅವ್ರ ಅಲ್ಲಿ ಮಟ್ಟ ಎಡ್ರ ಮಟ್ಟ ಕೇಳ್ಯಾರ ಹ್ಞೂನ್ರಿ ಹುನ್ರಿ 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 190 ಕೊಟ್ಟಿದ್ದೆ 2 ಲಕ್ಷ ಕೊಟ್ಟಿದ್ದೆ ಅಲ್ಲಿ 3 ಹೇಳ್ತಾರ 4 ಹೇಳ್ತಾರ ಗಾಡಿ ಹದಿಗೆಟ್ಟೈತಿ ಹುನ್ರಿ ಬೇಕಂತ ಬಂದು ಕುಂತಾಗ 5,000 ಹೆಚ್ಚು ಕಮ್ಮಿ ಕೊಡೋಣ ಊರಿನ 5,000 ಹೆಚ್ಚು ಕಮ್ಮಿ ಕೊಡೋದು ಓಕೆ 2 ಲಕ್ಷ ಹೇಳ್ತಾವ ನಾವು ಅದ್ರ ಬೇಡ ಹುನ್ರಿ ಬೇಕಂತ 4 ಮಂದಿ ರೈತರಿಗೆ ಏನ್ ಕಿಮ್ಮತ್ ಮಾಡ್ತಾರ ಅವರು 3,20,000 ಹೇಳ್ತಾರ ಈಗ ರೈತರು 2 ಲಕ್ಷದ ಮಟ್ಟ ಕೇಳ್ಯಾರ ಇನ್ನು ಕೊಟ್ಟಿಲ್ಲ ಅದ್ರ ಮೇಲೆ ಅವ್ರ ಒಂದು ರೇಟ್ ಹೇಳ್ಯಾರ ಇನ್ನು ನಿಮ್ದು ಮಾತುಕತೆ ನಡೆದತ್ರಿ ಹಂಗ ಓಕೆ ನೋಡ್ರಿ ಸ್ನೇಹಿತರೆ ಮಾತುಕತೆ ನಡೆದಂತ ಎತ್ತಿಗೆ ವಿಶೇಷವಾದಂತ ಅಮರಾವತಿ ತಳಿ ಎತ್ತುಗಳಿವು ಭಾರಿ ಚೆನ್ನಾಗದ ನೋಡ್ರಿ ಸರಿ ರೀ ಉಳಪ್ಪಣ್ಣಾರ ಮತ್ತೆ ಭೇಟಿಯಾಗ ನೀವು ಈಗ 2 ಲಕ್ಷ ಕೇಳ್ದಂತ ರೈತರು ಧಾರವಾಡ ಜಿಲ್ಲೆಯವರು ಹುನ್ರಿ ಅಂಬೂರ್ಗಳದಾರ ಓಕೆ ಇನ್ನು ಮಾತುಕತೆ ನಡೆಯಕತ್ತೈತ್ರಿ ಹುನ್ರಿ ಅಲ್ರಿ ಇದ್ರದ್ದು ಮಾತು ನೋಡೋದು ಎಷ್ಟೊತ್ತಾತ್ರಿ 8 ದಿನದಿಂದನ ಈ ಎತ್ತಿನ ಮಾತುಕತೆ ನಡೆದತ್ರಿ ಹಂಗಾರ ಬೇಕಂತಂದು ಹುನ್ರಿ 2 ದಿನದ ಜಗ್ಗಾಟ್ ನಡೆದತ್ತ ಹಂಗಾರ ವ್ಯಾಪಾರದಾಗ ಎತ್ತಿಗೆ ನೋಡ್ರಿ ಸ್ನೇಹಿತರೆ ಎಷ್ಟು ಸ್ಪೆಷಲ್ ಎತ್ತದವು ಇದ್ರ ಬಗ್ಗೆ ಗೊತ್ತಿರೋರು ಇದನ್ನ ಇಷ್ಟಪಡೋರು ಇದನ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಯಾರು ವಿಚಾರ ಮಾಡಂಗಿಲ್ಲ ಭಾರಿ ಚೆನ್ನಾಗಿರುವಂತ ಎತ್ತುಗಳ ಸ್ನೇಹಿತರೆ ನೋಡ್ರಿ ಓಕೆ ಒಳ್ಳೆ ಹುನ್ರಿ ಓಕೆ ಹೇಳ್ರಿ ಉಳಪ್ಪಣ್ಣಾರ ಈ ಕಡೆ ನನಗೆ ಕರ್ಕೊಂಬಂದ್ರಿ ನೀವು ಎಲ್ಲಿ ಬಂದೇವಿ ನಾವು ಇವಾಗ ಆಕ್ಚುಲಿ ಇದು ಹಾವೇರಿಯಲ್ಲಿ ದಾವಣಗೆರೆ ಪ್ರಸನ್ನರ ದಾವಣಗೆರೆ ಹುನ್ರಿ ಇದು ದಾವಣಗೆರೆ ಪ್ರಸನ್ನಣ್ಣರ ದಾವಣಗೆರೆ ಓಕೆ ರೀ ಇಲ್ಲಿ ವಿಶೇಷವಾದಂತ ಎತ್ತುಗಳು ಅಂದ್ರೆ ಹೆಚ್ಚು ಉದ್ದ ಬೀಸ ಇರೋಂತ ಎತ್ತು ಹುನ್ರಿ ಆಮೇಲೆ 6 ಹಲ್ಲಿನ ಒಳಗೆ
6 ಹಲ್ಲಿನ ಒಳಗಿರೋಂಥ ಎತ್ತು, ಹುನ್ರಿ ಸುಮಾರು 6 ಗೇಣು ಹುನ್ರಿ ಅಂತ ಎತ್ತನ್ನ ಜಾಸ್ತಿ ಇವರು ಮೇಂಟೈನ್ ಮಾಡ್ತಾರೆ. ಹುನ್ರಿ ಇವರು ಹೆಚ್ಚು ಆ ಕಡೆ ಮೈಸೂರು ಸೀಮೆ ಕಡೆಗೆ ಹೋಗಿ, ಹುನ್ರಿ ಮಂಡ್ಯ ಜಿಲ್ಲೆ ಕಡೆಗೆ ಹೋಗಿ ಹುನ್ರಿ ಎತ್ತನ್ನ ಬಹಳ ವಿಶೇಷವಾಗಿ ಆ ಕಡೆಯಿಂದ ತಂದು ಕಟ್ತಾರೆ. ಹುನ್ರಿ ಹಂಗಾಗಿ ಇವರಲ್ಲಿ ಪ್ರತಿ ವಾರ ಕಮ್ಮಿ ಅಂದ್ರೂ ಒಂದು 30 ಜೋಡಿ ಎತ್ತು ಇದ್ದೇ ಇರ್ತಾವ್ರೆ. ಹುನ್ರಿ ಓಕೆ ರೀ. ಕಮ್ಮಿ ಅಂದ್ರೂ 30 ಜೋಡಿ ಎತ್ತು ಇವ್ರ ಕಡೆ ಇದ್ದೇ ಇರ್ತಾವ್ರೆ. ಆದ್ರೆ ಅಷ್ಟೇ ಸೇಲು ಇರ್ತೈತ್ರಿ, ಹುನ್ರಿ ಅಷ್ಟೇ ಹೊರಗಡೆಯಿಂದ ಬರ್ತಾನೆ ಇರ್ತಾವ. ಹೆಂಗ ಹೋಗಿರ್ತಾವ ಆತರ ಬರ್ತಾ ಇರ್ತಾವ. ಅಂದ್ರೆ ಅವ್ರ ತಂದೆಯವರು ಆ ಕಡೆಯಿಂದ ಖರೀದಿ ಮಾಡ್ಕೊಂಡ್ ಬರ್ತಾರ, ಹುನ್ರಿ ಅವ್ರ ಮಗ ಆದವ್ರು ಇಲ್ಲಿ ಸೇಲ್ ಮಾಡ್ತಾರ. ಹುನ್ರಿ ಹಂಗಾಗಿ ಇಲ್ಲಿ ಹೆಚ್ಚು ನಮ್ಮ ಏರಿಸಿಮಿ ಹುನ್ರಿ ರೈತರು ನವಲ್ಗುಂದ, ನರಗುಂದ, ಹುನ್ರಿ ಕುಂದಗೋಳ ತಾಲೂಕಿನವರು ಅನೇಕ ಜಿಲ್ಲೆಯಿಂದ ಬಂದು ಹುನ್ರಿ ಇವರು ಡಾವಣಿಯಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ತಾರ. ಹುನ್ರಿ ಆಮೇಲೆ ವಾರ ಇಲ್ಲಿ ದಿನ ಬಹಳಷ್ಟು ರೈತರು ಕಾರು, ಹುನ್ರಿ ಸ್ಕಾರ್ಪಿಯೋ ತಗೊಂಡ್ ಬಂದು ಹುನ್ರಿ ಕುತ್ಕೊಂಡು ನಿಂತ್ಕೊಂಡು ಹುನ್ರಿ ಬಹಳಷ್ಟು ಚಂದನ ವ್ಯಾಪಾರ ಬಹಳ ವಿಶೇಷವಾಗಿರ್ತದೆ ಹುನ್ರಿ ಇಲ್ಲಿ. ಯಾಕಂದ್ರೆ ಈ ಡಾವಣ್ಯಾಗ ಯಾವುದೇ ರೀತಿ ಕಮ್ಮಿ ಪಟ್ಟಿ ಎತ್ತು ಸಿಗಲ್ಲ. ಹುನ್ರಿ ಬರ್ರಿ ಬರ್ರಿ ಹಂಗ 2-2.5 ಲಕ್ಷ, 3 ಲಕ್ಷ, 3.5 ಲಕ್ಷ ಹುನ್ರಿ ಇಲ್ಲಿ ಇದಾವ್ ನೋಡ್ರಿ. ಹುನ್ರಿ ಇವಕ್ಕ 3.5 ಲಕ್ಷ ರೇಟ್ ಹೇಳ್ತಾರೆ ಈಗ. ಹುನ್ರಿ ಇವು ಶುದ್ಧ ಬಿಸ ಯಾವ್ರಿ ಇವ್ರಿ? ಹಾ 3.5 ಲಕ್ಷ. 3.5 ಲಕ್ಷ. ಹುನ್ರಿ ಬಾಯಲ್ಲಿ 6 ಹಲ್ರಿ. ಹುನ್ರಿ ಭಾಳ ವಿಶೇಷದ ಎತ್ತು, ರೂಪಾಯಿ ಬಣ್ಣದು ಭಾಳ ಗಟ್ಟಿ ಬರ್ತಾವ. ಹುನ್ರಿ ಹಂಗಾಗಿ ಈ ಎತ್ತನ್ನ ಕಟ್ಟಬೇಕಂತ ಇಷ್ಟಪಟ್ಟ ರೈತ ಹುನ್ರಿ ಬಂದೇ ಬರ್ತಾನೆ ಇವತ್ತಿಲ್ದ ನಾಳೆ. ಹಾಗಾಗಿ ಇವ್ರು ವ್ಯಾಪಾರಕ್ಕಂತ ಕುತ್ಕೊಂಡವ್ರು ಅವು ವಾರ ಆಗ್ಲಿ ಕಾಯ್ದು ನೋಡಿ ಕೊಡ್ತಾರೆ ರೈತರಿಗೆ. ಹುನ್ರಿ ಹಂಗಾಗಿ ಇವರು ಬಹಳ ಸ್ಪೆಷಲ್. ಎತ್ತಿನ ಫ್ರಂಟ್ ಇಂದ ತೋರಿಸಿ ತಡಿ ಮೈಕ್ ಅವ್ರ ಕಡೆಗೆ ಐತಿ. ಹುನ್ರಿ ಬಹಳ ವಿಶೇಷವಾಗಿ ಈ ಫ್ರಂಟ್ ಅಲ್ಲಿ ನೋಡ್ರಿ ನೀವು ಎಷ್ಟು ಉದ್ದ ಬೀಸ ಇರೋ ಎತ್ತು. ಹುನ್ರಿ ಪ್ರತಿಯೊಂದು ಇಲ್ಲಿ ಈ ದಾವಣಿಯಾಗಿರುವಂತ ಎತ್ತುಗಳು ಪ್ರತಿಯೊಂದು ಕೂಡ ಉದ್ದ ಬೀಸ ಇರೋವು, ಜಾತಿ ಒಳಗೆಲ್ಲ ಚೆನ್ನಾಗಿರೋ ಅದು ನೋಡಿ. ಹೌದ್ರಿ. ಹುನ್ರಿ ಅಂದ್ರೆ ಇವ್ರು ತರುವಂತ ಎಲ್ಲ ವಿಶೇಷವಾದ ಚೆನ್ನಾಗಿರೋ ತರ್ತಾರ್ರಿ. 4 ಜನ ರೈತರು ಇಷ್ಟಪಟ್ಟು ಬರ್ಬೇಕು. ಹುನ್ರಿ ಒಂದು ವ್ಯಾಪಾರ ಮಾಡಿದಕ್ಕೂ ನಾವು ರೈತರು ಓದಾರ ಅಂತಂದ್ರೆ ಹುನ್ರಿ ಒಂದ್ 2-3 ವರ್ಷ ಹೊಡ್ಕೊಂಡ್ರು ಯಾವ್ದು ಸಮಸ್ಯೆ ಇರಬಾರ್ದು ಹುನ್ರಿ ಅನ್ನಂತ ಒಂದು ಮಾನವೀಯತೆಗೆ ಎತ್ತಿನ ಕಟ್ತಾರ. ಹುನ್ರಿ ಓಕೆ ರೀ. ನೋಡ್ರಿ ಎಷ್ಟು ಉದ್ದ ಬೀಸ ಅದಾವು, ಕಲರ್ ನಲ್ಲಿ ನೋಡ್ರಿ. ಹುನ್ರಿ ಎಲ್ಲಾ ರೂಪಾಯಿ ಬಣ್ಣದ ಎತ್ತು ಜಾಸ್ತಿ ಅದಾವು. ಹುನ್ರಿ ಇವೆಲ್ಲ ಬಾಳ ಬಿರುಸ್ ಬರ್ತಾವ್ರಿ ಜಾತಿ. ಹುನ್ರಿ ಅಂದ್ರೆ ಇವರು ಇವಾಗ ಪ್ರಾಪರ್ ಪೂರ್ತಿ ಕಮರ್ಷಿಯಲ್ ವಿಚಾರ ಇಟ್ಕೊಂಡು ವ್ಯಾಪಾರ ಮಾಡಲ್ಲ. ಈ ಕಡೆ ಅವ್ರ ವ್ಯಾಪಾರನೂ ಇರ್ಬೇಕು, ಆ ಒಂದು ಬಸವಣ್ಣನ ಮೇಲೆ ಇರುವಂತ ಪ್ರೀತಿ ಅಭಿಮಾನದ ವಿಚಾರವಾಗಿನೂ ಇವರು ಚೆನ್ನಾಗಿರುವಂತ. ಈಗ ಯಾಕಂದ್ರೆ ಒಬ್ಬ ರೈತ ದೊಡ್ಡ ರೈತ, ಹುನ್ರಿ ವ್ಯವಸಾಯಿತವಾಗಿ ಮೊದಲಿಂದನೂ ಬಂದಿರ. ನನ್ನ ಮನೆಯಲ್ಲಿ 2 ಬಸವಣ್ಣ ಇರಬೇಕಪ್ಪ, ಚಂದವಾದ ಮುದ್ದುವಾದ ಬಸವಣ್ಣ ಇರ್ಬೇಕು. ಹುನ್ರಿ ಅದು ಇವತ್ತು ನಾವು 2 ಲಕ್ಷ ಹೇಳ್ತಾರೋ, 2.5 ಲಕ್ಷ ಹೇಳ್ತಾರೋ, 3 ಲಕ್ಷ ಹೇಳ್ತಾರೋ. ಹುನ್ರಿ ಎತ್ತು ಕಟ್ಟಿದ್ರೆ ಜನ ನೋಡಿದ್ರೆ ವಾವ ಅಂದಿರ್ಬೇಕು. ಹುನ್ರಿ ಹಂಗ ಕಟ್ಟಿ ಮೇಸೋರು ಇದಾರೆ. ಹುನ್ರಿ ಇಲ್ಲಪ್ಪ ನನ್ಗೆ ಸ್ವಲ್ಪ ಕಮ್ಮಿ ಪಟ್ಟಿ ಇರ್ಲಿ, ನಾವು ರಪ್ಪಾಗಿ ಯೂಸ್ ಮಾಡ್ಕೊಳವ, ಹುನ್ರಿ ಮುಂದೆ ಅವು ಏನಾರ ಯಾಕಾಗ್ಲಿ ಹುನ್ರಿ ನಾವು ಕಮ್ಮಿ ಪಟ್ಟಿಗೆ ಮಾರಿದ್ರು ಪರವಾಗಿಲ್ಲ. ಹುನ್ರಿ ಇವತ್ತು ಯಾರು ಹೆಚ್ಚಿಗೆ ಪಟ್ಟಿ ಕೊಟ್ಟು ತೊಗೊಂಡೋಗಿರ್ತಾರ, ಹುನ್ರಿ ಅದ್ರ ಮುಂದೆ 20-30 ಸಾವಿರ ಹೆಚ್ಚಿಗೆನ ಮಾರಿರ್ತಾರ. ಹೌದ್ರಿ. ಯಾಕಂದ್ರೆ ಎತ್ತಿನ ಡಿಮಾಂಡ್ ಹಂಗಿರ್ತೈತೆ ಅವಕ್ಕ. ಹುನ್ರಿ ಗಟ್ಟಿ ಎತ್ತು ಅವನು ಹೂಡ್ಕೊಂಡು ಹೊಡ್ಕೊಂಡ್ರು ಅವ್ನ ಅದ್ರ ತಕ್ಕ ಮೇಯಿಸಿದ್ರೆ ಹುನ್ರಿ ಮತ್ ಮುಂದೆ ಹಿಡ್ಕೊಂಡ್ರ ಎತ್ನು ಮನ್ಸು ಮಾಡಿ ಹಿಡ್ಕೊಂತಾನ. ಹುನ್ರಿ ಅಂತ ರೈತರು ಹುನ್ರಿ ಬಂದೇ ಬರ್ತಾರ ಇವ್ರ ಅವಳಿಗೆ. ಹುನ್ರಿ ಓಕೆ ರೀ. ಹಂಗಾಗಿ ಇವ್ರದ್ದು ಸೇಲ್ ಜಾಸ್ತಿನೇ ಐತಿ. ಹುನ್ರಿ ಇವರು ಎತ್ತು ಯಾವ್ದು ಕಮ್ಮಿ ಹಾಕಂಗಿಲ್ಲ. ಹುನ್ರಿ ಉದ್ದ ಬೀಸ ಹುನ್ರಿ ಒಳ್ಳೆ ತಕ್ಕ ಮಟ್ಟಿಗೆ ರೈತರಿಗೆ ಬೇಕಾದಂತ ಎತ್ತನ್ನ ಹಾಕ್ತಾರೆ. ಹುನ್ರಿ ಓಕೆ ರೀ. ಆಮೇಲೆ ಕೊನೆಯದಾಗಿ ನೀವು ಎತ್ತುಗಳನ್ನ ಖರೀದಿ ಮಾಡುವಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಬಹಳಷ್ಟು ಶ್ರೀಮಂತರು ಟ್ಯಾಕ್ಟ್ರಿಯಿಂದ ವ್ಯವಸಾಯ ಮಾಡಿದ್ರೆ ಹುನ್ರಿ ಇವತ್ತು ಸಣ್ಣ ರೈತ ಇನ್ನೊಬ್ರದ್ದು ಯಾರ್ದಾರ ಎತ್ತಿನ ತೊಗೊಂಡು ಹೊಡಿಕೊಂತನಪ್ಪ, 2 ಎಕರೆ ಜಮೀನು ಐತಿ ನಂದು, ಹುನ್ರಿ ನಾನು ಟ್ಯಾಕ್ಟ್ರಲ್ಲೇ ಹೊಡಿಸ್ಕೊಂಡನಿ. ಇಂಥ ಮಾನವೀಯತೆ ಅದಾರೆ. ಕೆಲವ್ರು 10 ಎಕರೆ ಜಮೀನು ಇದ್ದವರು ಹುನ್ರಿ ಬೇಕಂತ ಟೈಮ್ನಾಗ ಒಂದು 10,000 ಹೋದ್ರಲ್ಲಿ ಗಂಟೆನಾಗ ಅವಾಗ ತಂದು ಅವಾಗ ಹೊಡ್ಕೊಂಡು ಅವಾಗ ಕೊಡೋನು ಅನ್ನೋರು ಇರ್ತಾರೆ. ಹುನ್ರಿ ಆ ಥರ ಮಾಡೋರು ಯಾವುದೇ ರೀತಿ ವ್ಯವಸಾಯದ ಪದ್ಧತಿ ಅಲ್ಲ. ಹುನ್ರಿ ಯಾರು ಸತತವಾಗಿ ಬಸವಣ್ಣನ ಕಟ್ಕೊಂಡು ಅವ್ರ ಜೀವನ ನೋಡ್ಕೊಂಡು ಹುನ್ರಿ ಉಳ್ಮೆ ಮಾಡ್ತಾನ ಅವನು ನಿಜವಾದ ರೈತ. ಓಕೆ ರೀ. ಹುನ್ರಿ ಈಗ ಕೆಲವು ರೈತರು ಏನಾಗ್ಯಾರ ಅಂದ್ರ ಹುನ್ರಿ ತಮಗೆ ಇರಾಕ್ ಮನಿ ಬೆಚ್ಚಗೆ ಕಟ್ಟಿಸ್ಕೊಂಡಿರ್ತಾರ, ಹುನ್ರಿ ದನದ ಮನಿ ಇನ್ನೊಂದ್ ಕಡೆ ಕಟ್ಸಿರ್ತಾರ. ಹುನ್ರಿ ಅದಕ್ಕೆ ಸರಿಯಾದ ಟೈಮ್ಗೆ ನೀರು ಆಹಾರ ನೋಡೋತಕ್ಕ ಆಗ್ತಿರಲ್ಲ. ಹುನ್ರಿ ಹಾಗಾಗಿ ಅವಾಗ ಹಿಂದಿನ ರೈತರು ಏನ್ ಮಾಡ್ಯಾರ ಅಂದ್ರ, ಹುನ್ರಿ ನಾವ್ ಹೆಂಗಾರ ಇರ್ಲಿ ನಮ್ ಎತ್ತು ಒಳಗನೆ ಇರ್ಬೇಕು, ನಾವು ಊಟ ಮಾಡಿದ್ರು ಕಾಣ್ಬೇಕು, ನಾವು ಮಲ್ಕೊಂಡ್ರು ಕಾಣ್ಬೇಕು, ನಾವು 4 ಜನ ಕರ್ಕೊಂಡು ನಮ್ಮ ಮನ್ಯಾಗ ಬಂದಂತ ರಿಲೇಷನ್ ಇದ್ರೆ ಅವ್ರ ಕಣ್ಣೆದ್ರಿಗೆ ನಮ್ಮ ಎತ್ತು ಕಾಣ್ಬೇಕು ಅನ್ನೋಂಥ ವಿಚಾರದಾಗ ಮನಿ ಕಟ್ಟಿಸ್ಕೊಂತ. ಅಂದ್ರ ರೈತರು ಅಷ್ಟು
ಪ್ರೀತಿ ಅಭಿಮಾನದಿಂದ ಬಸವಣ್ಣನ ನೋಡ್ತಿದ್ರಿ. ಅಂದಿನ ಕಾಲನು ಆ ರೀತಿನ ವ್ಯವಸಾಯದ ಅಂದ್ರೆ ಆ ಮಂದಿ ವಿಚಾರ ಏನಿತ್ತಪ್ಪ ಅಂದ್ರೆ ಇದರಿಂದ ನಾವು ಒಂದು ಹೊತ್ತು ಉಣ್ತವಿ, ಹಾಗಾಗಿ ಇದು ಒಂತ ದೇವ್ರಿದ್ದಂಗ ನಮಗೆ. ಅವತ್ತು ನಾವು ಬಸವಣ್ಣಗೆ ಮರ್ಯಾದೆ ಕೊಟ್ಟಂತ ಕಾಲ ಹುನ್ರಿ ಏನಿತ್ತು ಅಂದ್ರೆ ಹುನ್ರಿ ಎಲ್ಲವನ್ನು ಇಷ್ಟಿಷ್ಟೇ ಕಾಳು ಬೆಳಿಲಿ, ಹುನ್ರಿ ಎಲ್ಲವೂ ಭೂಮಿ ಮೇಲೆ ಬೆಳಿತಿದ್ರು. ಹುನ್ರಿ ಇವತ್ತಿನ ಕಾಲ ಏನಾಗೈತೆ ಹೇಳ್ರಿ, ಬರೀ ಮೆಕ್ಕೆಜೋಳ ಬೆಳೆಯಕ. ಹುನ್ರಿ ಅವಾಗ ಎಳ್ಳು, ಗುರೆಳ್ಳು, ಸಾಸ್ವಿ, ಹುನ್ರಿ ಅಗಸಿ, ಆಮೇಲೆ ಸಿಡಗಾಳು, ಹೆಸರು ಬೀಜ, ಅಲಸಂದಿ ಬೀಜ, ಇಂಥವು ಅನೇಕ ಪಲ್ಯಕ್ಕೆ ಬೇಕಾದಂತ ದಿನನಿತ್ಯ ಇದಕ್ಕೆ ಅವನ್ನೆಲ್ಲ ಬೆಳಿತಿದ್ರು. ಹುನ್ರಿ ಈಗ ಕೆಲವರು ಕೊಂಡ್ಕೊಂಡ್ ತರಕ್ ಕುಂತಾರ, ಹುನ್ರಿ ಬರೀ ಹೊಲ್ದಾಗ ಮೆಕ್ಕೆಜೋಳ ಬೆಳಕ್ ಹಾ ರೀ ಅದಕ್ಕೆ ಬಸವಣ್ಣಗೆ ಒಂದು ಮಾನ್ಯತೆ ಕೊಟ್ರ, ಹುನ್ರಿ ನಮ್ಮ ಮನೆಯಲ್ಲೇ ಬಸವಣ್ಣ ಇದ್ದ ಅಂದ್ರೆ ಹುನ್ರಿ ಇವತ್ತು ಒಂದು ದೊಡ್ಡ ಮಾನ್ಯತೆ. ಹೌದ್ರಿ, ಅವನಿಗೆ ಊಟ ಹಾಕ್ಬೇಕು, ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ನಮ್ಮ ವ್ಯವಸಾಯದ ಪದ್ಧತಿ ಕರೆಕ್ಟ್ ಆಗಿರುತ್ತೆ. ಹುನ್ರಿ ಓಕೆ ರೀ. ಅವು ಇರಾಕ್ ಮನಿ ಇಲ್ಲಿ ಕಟ್ಟಿಸ್ಕೊಳದ, ದನ ಸೆಡ್ ತಗೊಂಡೋಗಿ ಬೇರೆ ಕಡೆ ಕಟ್ಸೋದು. ಹುನ್ರಿ ಈ ತರ ಮಾಡಿದ್ರೆ ಬಸವಣ್ಣನ ಪಾಪ ನಮ್ಗೆ ಅರ್ಥಂಗಿಲ್ರ. ಸರಿ ರೀ, ಓಕೆ ರೀ, ಸರಿ ರೀ ಅಣ್ಣಾರ, ಓಕೆ. ಹುನ್ರಿ ಹುನ್ರಿ ಯಾಕಂದ್ರೆ ಈಗ ಎತ್ತು ಅಂದ್ರೆ ಅವ ನಡೆದಂತ ಭೂಮಿ ಇದು. ಹುನ್ರಿ ಬಸವಣ್ಣನ ಒಂದು ಇದರಿಂದಾನ ನಮ್ಮ ಜೀವನ. ಹುನ್ರಿ ಬಸವಣ್ಣಿಗೆ ಒಂದು ಮಾನವೀಯತೆ ಕೊಟ್ರೆ ನಮ್ಮದೆಲ್ಲ ಬಾಳು ಬೆಳಕಾಗುತ್ತೆ. ಹುನ್ರಿ ಹಾಗಾಗಿ ಯಾರಿಗೆ ಬಸವಣ್ಣನ ಬೆಲೆ ಗೊತ್ತಾಗಲ್ಲ, ಬಸವಣ್ಣನ ಒಂದು ಆರೋಗ್ಯ ಆಯುಸ್ಸನ್ನು ನಾವು ಸರಿಯಾಗಿ ನೋಡ್ಕೊಂಡಂಗಲ್ಲ, ಹುನ್ರಿ ಅದು ಯಾವತ್ತಿದ್ರು ನಮಗೆ ನಮ್ಮ ವ್ಯವಸಾಯದ ಪದ್ಧತಿಯಲ್ಲಿ ಉಜ್ವಲ ಆಗೋದೇ ಇಲ್ಲ. ಹ್ಞೂ ರೀ, ಓಕೆ ರೀ, ಸರಿ ರೀ, ಓಕೆ, ಥ್ಯಾಂಕ್ ಯು. ಓಕೆ ಸರಿ ಅಣ್ಣಾರ, ಓಕೆ ರೀ.